ಹಾಯ್, ನನ್ನ ಹೆಸರು ಕೃತಿಕಾ. ಇದು ಸೆಕೆಂಡ್ ಪಾರ್ಟ್ ಆಫ್ ಬೆಲ್ಜಿಯಂ ಡೇ 1. ಬ್ರೂಷಸ್ ಅಲ್ಲಿ ಇರುವಂತಹ ನಮ್ಮ ಸ್ಟೇ ಇಂದ ನಾವು ಗೆಂಟ್ಗೆ ಬಂದ್ವಿ. ನಾವಿಲ್ಲಿಗೆ ರೀಚ್ ಆಗ್ಬೇಕಾದ್ರೆ ಅರೌಂಡ್ 4 o'clock ಆಗಿತ್ತು. ಬಟ್ ನಿಮ್ಗೆ ಬಿಸಿಲು ನೋಡ್ತಾ ಇದ್ರೆ ಅನ್ಸುತ್ತೆ ಮಧ್ಯಾಹ್ನ ಇರ್ಬೋದೇನೋ ಅಂತ. ಸಮ್ಮರ್ ಆಗಿರೋದ್ರಿಂದ ಇಲ್ಲಿ ಸನ್ಸೆಟ್ ಅರೌಂಡ್ 8:30-9 ಹಂಗೆ ಆಗ್ತಾ ಇತ್ತು. ಅಂಡ್ ಸಮ್ಮರ್ ಅಲ್ಲಿ ಗೆಂಟಲ್ಲಿ ತುಂಬಾನೇ ಮ್ಯೂಸಿಕ್ ಫೆಸ್ಟಿವಲ್ಸ್ ನಡೀತಾ ಇರುತ್ತೆ. ಅಂಡ್ ನಾವು ಹೋಗಿದ್ದು ಪರ್ಫೆಕ್ಟ್ ಟೈಮಿಂಗ್ ಆಗಿತ್ತು. ನೀವೇನಾದ್ರೂ ಗೆಂಟ್ಗೆ ಬಂದ್ರೆ ಬೋಟ್ ರೈಡ್ ನ ಖಂಡಿತವಾಗ್ಲೂ ತಗೊಳ್ಳಿ, ಆಯ್ತಾ. ನಾವ್ ಯಾವ್ದೇ ಪ್ಲೇಸಿಗೆ ಹೋದ್ರೂ ಅದ್ರದ್ದು ಹಿಸ್ಟ್ರಿ ಮತ್ತೆ ನೇಚರ್ ನ ಎಂಜಾಯ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನೀವು ನಡ್ಕೊಂಡು ಗೆಂಟ್ನ ಎಕ್ಸ್ಪ್ಲೋರ್ ಮಾಡಬಹುದು, ಆದ್ರೆ ಈ ತರ ರೈಡ್ ತಗೊಳ್ಳೋದ್ರಿಂದ ನಿಮ್ಗೆ ಒಂಥರ ಫಿಲ್ಮಿ ಫೀಲ್ ಆಗುತ್ತೆ. ನಾನಂತೂ ಇದನ್ನ 100% ರೆಕಮೆಂಡ್ ಮಾಡ್ತೀನಿ. ಅಂಡ್ ನಿಮ್ಗೆಲ್ಲರಿಗೂ ಗೊತ್ತು ಬೆಲ್ಜಿಯಂ ಅಲ್ಲಿ ಫ್ರೈಸ್ ಹಾಗೇನೆ ಬೆಲ್ಜಿಯಂ ಬಿಯರ್, ವಾಫಲ್ ಎಲ್ಲಾನು ಕೂಡ ಫೇಮಸ್ ಅಂತ. ನಾವು ಈ ರೈಡ್ ನ ಮುಗಿಸ್ಕೊಂಡು ಫೇಮಸ್ ಬೆಲ್ಜಿಯಂ ಫ್ರೈಸ್ ನ ತಿನ್ನಕ್ಕೆ ಅಂತ ಹೋದ್ವಿ. ಅದು ಫ್ರೆಂಚ್ ಫ್ರೈಸ್ ಅಲ್ಲ, ಆಯ್ತಾ, ಬೆಲ್ಜಿಯಂ ಫ್ರೈಸ್. ಟ್ರಸ್ಟ್ ಮೀ, ನಾನು ತಿಂದಿರುವಂತಹ ಬೆಸ್ಟ್ ಫ್ರೈಸು ಬೆಲ್ಜಿಯಂ ಮೇಲೆ. ಎಲ್ಲರೂ ಅರೌಂಡ್ 45 minutes ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ಜಸ್ಟ್ ಒಂದು ಬೆಲ್ಜಿಯಂ ಫ್ರೈಸ್ನ ತಗೊಳಕ್ಕೆ. ಆ್ಯಂಡ್ ಅದಾದಮೇಲೆ ಸುಹಾಸ್ ಬೆಲ್ಜಿಯಂ ಬಿಯರ್ ಟ್ರೈ ಮಾಡಬೇಕು ಅಂತ ಅಂದ. ಸೊ ಅದಕ್ಕೋಸ್ಕರ ಅಲ್ಲಿದ್ದಂತಹ ಓಲ್ಡೆಸ್ಟ್ ಪಬ್ಗೆ ನಾವು ವಿಸಿಟ್ ಮಾಡಿದ್ವಿ. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಆಮೇಲೆ ನಾವು ಪಿಜ್ಜಾ ತಿನ್ಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್.